ಇನ್ನು ಡಿ.ಕೆ. ಶಿವಕುಮಾರ್ ಯಾರನ್ನಾದ್ರೂ ಎದುರಾಳಿ ಅಂತ ಭಾವಿಸಿದ್ರೆ ಎದುರಾಳಿಯ ವೈಯಕ್ತಿಕ ಜೀವನಕ್ಕೆ ಕೈ ಹಾಕ್ತಾರೆ ಅಂತ ರೆಡ್ಡಿ ಹೇಳ್ತಾ ಇದ್ದಾರೆ. ರೆಡ್ಡಿ ಹೇಳಿಕೆ ಇದು. ಯಾರನ್ನಾದ್ರೂ ಅವರು ಎದುರಾಳಿ ಅಂತ ಪರಿಗಣಿಸಿದ್ರೆ ಅವರ ವೈಯಕ್ತಿಕ ಜೀವನವನ್ನ ನಾಶಗೊಳಿಸೋ ಕೆಲಸ ಮಾಡ್ತಾರೆ ಡಿ.ಕೆ. ಶಿವಕುಮಾರ್. ಅಧಿಕಾರಕ್ಕಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಜನಾರ್ದನ ರೆಡ್ಡಿ ಗರ್ಮ ಆಗಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ.ಶಿಯನ್ನ ಗುರಿಯಾಗಿಸಿಕೊಂಡು ಕೊಟ್ಟಿರೋ ಹೇಳಿಕೆ ಇದೆ. ಇವತ್ತೇನು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಆಡಿಯೋ ಬಿಡುಗಡೆ ಆಗಿದೆ. ಇದರಿಂದ ಅರ್ಥ ಆಗೋದೇನಂತಂದರೆ, ಪ್ರತಿಯೊಬ್ಬರ ಒಂದು ಅವ್ರಿಗೆ ಯಾರಾದರೂ ಎದುರಾಳಿಗಳು ಅಂತೇಳಿ ಭಾವಿಸಿದ ತಕ್ಷಣ ಅದು ಡಿ.ಕೆ. ಶಿವಕುಮಾರ್ ಅವರು ವೈಯಕ್ತಿಕ ಜೀವನದಲ್ಲಿ ಕೂಡ ಅವರು ಹೋಗ್ಬಿಟ್ಟು ಅದು ನಿಜನೋ ಸುಳ್ಳು ಗೊತ್ತಿಲ್ಲಾಗಲಿ ಅವ್ರು ಯಾವ ರೀತಿ ಅಂದರೆ, ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾವು ಮಾಡೋ ಒಳ್ಳೆಯ ಕೆಲಸಗಳಿಂದ ಜನರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಮಾಡಬೇಕು. ಆದರೆ ವ್ಯಕ್ತಿಗಳ ವೈಯಕ್ತಿಕ ಜೀವನವನ್ನು ಇವತ್ತು ಅವರು ಒಂದು ರೀತಿ ನಾಶಗೊಳಿಸೋದ್ರ ಜೊತೆಗೆ ಇವತ್ತು ಅವರು ನಿನ್ನೆ ಬಿಡುಗಡೆ ಆಗಿರೋಂಥ ಆಡಿಯೋದಲ್ಲಿ ಅಂದರೆ ಒಂದು ದೊಡ್ಡ ರಾಜಕೀಯ ಕುಟುಂಬವನ್ನೇ ಅಂತ್ಯಗೊಳಿಸಬೇಕು ಅನ್ನೋಂಥ ಒಂದು ವಿಷಯದಲ್ಲಿ ಯಾವ ರೀತಿ ಡಿ.ಕೆ. ಶಿವಕುಮಾರ್ ಕೈ ಹಾಕಿದ್ದಾರೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ನಾಯಕತ್ವಕ್ಕಾಗಿ ಈ ರೀತಿಯಾಗಿ ಹಳೆಯ ಮೈಸೂರು ಭಾಗದ ನಾಯಕತ್ವಕ್ಕೋಸ್ಕರ ಖಂಡಿತ. ಇವಾಗ ನೋಡಿ, ನಾನು ಸ್ಪಷ್ಟವಾಗಿ ಇವತ್ತು ಏನು ಹೇಳ್ತಾ ಇದ್ದೀನಿ, ಈ ಡೇಟು ಟೈಮು ನೀವು ಬರ್ಕೊಂಡ್ರೆ ನಾಳೆ ಜೂನ್ 4ನೇ ತಾರೀಕು ನಂತರ ಪ್ರತಿ ಕ್ಷಣ ಏನೇ ಸೀಟ್ಗಳು ಬರದೇ ಹೋಗಲಿ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಬೇಕು. ಆ ಭಾಗದಲ್ಲಿ ದೇವೇಗೌಡರ ಕುಟುಂಬವನ್ನು ರಾಜಕೀಯವಾಗಿ ಅಂತ್ಯಗೊಳಿಸಬೇಕು. ಇದು ಅವರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಇವತ್ತು ಒಂದು ಈ ವಿಡಿಯೋಗಳು, ಈ ಕಲ್ಚರು ಒಂದು ಜನಗಳಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು, ಅವರ ಒಂದು ವೈಯಕ್ತಿಕ ಒಂದು ಜೀವನದಲ್ಲಿ ಅವ್ರನ್ನ ತೇಜೋವಧೆ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕೋದು, ಇವೆಲ್ಲ ಕೂಡ ಅವ್ರು ಮಾಡ್ತಾ ಇರೋದು. ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಜನರೆಲ್ಲರೂ ಕೂಡ ಅವ್ರನ್ನ ಒಂದು ರೀತಿ ಅಸಹಿಸ್ಕೊಳ್ಳುವಂಥ ಒಂದು ಸ್ಥಿತಿಗೆ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ತಲುಪಿಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕಂತ ಈ ರೀತಿ ಎಲ್ಲ ಮಾಡ್ತಾ ಇರೋದು ಜನರು ಅವ್ರಿಗೆ ತಕ್ಕ ಪಾಠ ಕೆಲಸಕ್ಕೆಲ್ಲ ಸರ್. ಈ ರೀತಿ ಸಿಎಂ ಆಗ್ಬೇಕಂತ ಈ ತರ ಮಾಡ್ತಾರೆ. ಅಂದರೆ ಇವತ್ತು ಅಧಿಕಾರಕ್ಕೋಸ್ಕರ ನೀವು ಇಂಥ ಒಂದು ಅದನ್ನ ಕೇಳೋದಕ್ಕೂ ಅಸಹ್ಯ, ನೋಡೋದಕ್ಕೂ ಅಸಹ್ಯ ಒಂದು ವೈಯಕ್ತಿಕ ಒಂದು ಜೀವನಗಳಲ್ಲಿ ಇವತ್ತು ಅವರು ಯಾರನ್ನ ಕೂಡ ಪ್ರತಿಯೊಬ್ಬರನ್ನ ಕೂಡ ಇವತ್ತು ಅವ್ರು ಈ ರೀತಿ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಯಾರೇ ಒಂದು ಮುಂದಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಫಿನಿಶ್ ಮಾಡೋದಕ್ಕೆ ಒಂದು ವಿಡಿಯೋ ಫ್ಯಾಕ್ಟ್ರಿನೇ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಡೌಟ್ ಬರುತ್ತೆ ನಮಗೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.